ನಮ್ಮಲ್ಲಿ MRPL ಇರ್ಬೋದು, SEZ, ಪ್ಲಾಸ್ಟಿಕ್ ಪಾರ್ಕ್, ಪ್ರೈವೇಟ್ IT ಪಾರ್ಕ್, ONGC IT ಕಂಪನಿಗಳು, ನೂರಾರು ಸ್ಟಾರ್ಟ್ಅಪ್ ಕಂಪನಿಗಳು ಇದೆ. ತುಂಬ ಇಂಜಿನಿಯರಿಂಗ್ ಕಾಲೇಜುಗಳು ಇದೆ. ಸಾವಿರಾರು ಎಂಪ್ಲಾಯೀಸ್ಗಳು ಈಗಾಗಲೇ ಇದ್ದಾರೆ. ಆದರೆ ಈಗಾಗಲೇ ಮಂತ್ರಿಗಳೊಂದು PPP ಮಾಡೆಲಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಈ ಹಿಂದೆ ಮಾನ್ಯ ಭರತ್ ಶೆಟ್ಟಿ ಅವರು ಇಲ್ಲಿ ಪ್ರಶ್ನೆ ಬಸಂತಪ್ಪ ಅವರೇ, ಏನಿದು ಅಸೆಂಬ್ಲಿ ಅಲ್ಲ ನಿಮ್ಮ ಕ್ಲಬ್ ಅಲ್ಲಿ? ಈಗಾಗಲೇ ಭರತ್ ಶೆಟ್ಟಿ ಅವರು PPP ಮಾಡೆಲಲ್ಲಿ ಒಂದು ಪ್ರಶ್ನೆಯನ್ನ ಅವರ ಉತ್ತರ ಕ್ಷೇತ್ರದಲ್ಲಿ IT ಪಾರ್ಕನ್ನು ಪ್ರಾರಂಭ ಮಾಡೋ ದೃಷ್ಟಿಯಲ್ಲಿ ಮಂತ್ರಿಗಳ ಹತ್ರ ಕೇಳಿದರು. ಅವಾಗ ಮಂತ್ರಿಗಳು ಉತ್ತರ ಕೊಡುವಂಥದ್ರಲ್ಲಿ ಈಗಾಗಲೇ ಪಾರ್ಟಿಸಿಪೇಷನ್, ಅದಕ್ಕೆ PPP ಮಾಡೆಲಲ್ಲಿ ಪಾರ್ಟಿಸಿಪೇಷನ್ ಆಗಬೇಕು ಅಂತ ಹೇಳಿದ್ರೆ ಕೆಲವಾರು ನಿಯಮಗಳನ್ನು ಸಡಿಲಿಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಂತ್ರಿಗಳು ಅವತ್ತು ಹೇಳಿದರು. ಅದ್ರ ನಂತರ ಏನಾಗಿದೆ ಅಂತ ಹೇಳೋದು ಮಾಹಿತಿಗಳೊಂದು ಮಂತ್ರಿ ಕೊಟ್ಟರೆ ಒಳ್ಳೆಯದಾಗ್ತಿತ್ತು ಅಂತೇಳಿ. ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷ, ಈ ಹಿಂದೆ ಮಾನ್ಯ ಅಶ್ವಥ್ ನಾರಾಯಣ ಅವರು ಮಂತ್ರಿ ಇದ್ದಾಗ ಮತ್ತು ಈಗ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಬಿಯಾಂಡ್ ಬ್ಯಾಂಗ್ಳೂರು ಅಂತ ಹೇಳುವಂಥದ್ದನ್ನು ಪ್ರಾರಂಭ ಮಾಡಿ ಏನೆಲ್ಲ ಕಾರ್ಯಕ್ರಮಗಳು ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳೋದು ಅವರು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅವರ ಹತ್ರ ಒಂದು ಕೊನೆಯದಾಗಿ ಕೇಳಲಿಕ್ಕೆ, ಸೀಸೈಡ್ ಮಂಗಳೂರು ತುಳುನಾಡಿನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದು ಅವರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಅಥವಾ ಇಲಾಖೆಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತು ಈ ಅಧಿವೇಶನದಲ್ಲಿ ಹೇಳಿದ್ರು. ಅವರು ಸೀಸೈಡ್ ಮತ್ತು ಇಲ್ಲಿ ಮಂಗಳೂರಿನಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಇದೆ, ಒಳ್ಳೆಯ ಅವಕಾಶಗಳಿದೆ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಹೇಳಿದಂಥ ವ್ಯತ್ಯಾಸಗಳು ಎರಡು ಕಡೆಗಳಲ್ಲಿ ವ್ಯತ್ಯಾಸಗಳಿದೆ. ಅವರು ಹೊರಗಡೆ ಹೇಳುವಾಗ ಏನಂತಂದ್ರೆ ಮಂಗಳೂರು ಕರಾವಳಿಯಲ್ಲಿ ವಾತಾವರಣ ಒಳ್ಳೆದಿಲ್ಲ, ಹಾಗಾಗಿ ಆ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯ ಅಂತ ಹೇಳುವಂಥದ್ದು ಬೇಕು ಅಂತ ಹೇಳೋದು ಒಂದು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಶಿವನಗೌಡ್ರೆ, ಎಲ್ಲೂ ನಾನು ಮಂಗಳೂರಿನಲ್ಲಿ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳಿಲ್ಲ. ಅದ್ಭುತವಾದಂಥ ಪೊಟೆನ್ಷಿಯಲ್ ಇದೆ. ಅಲ್ಲಿನ ಮುಖಂಡರು, ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಜವಾಬ್ದಾರಿಯಿಂದ ನಾವು ಒಳ್ಳೆ ಉತ್ತಮವಾದಂಥ ವಾತಾವರಣ ಕೊಟ್ಟರೆ ನಾವು ಅಲ್ಲಿನ ಆರ್ಥಿಕ ಪರಿಸ್ಥಿತಿಗೆ ವೇಗ ಇಡಿಸ್ಬೋದು ಅಂತ ಮಾನ್ಯ ಶಾಸಕರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಿಸ್ಟ್ರಿಕ್ಟ್ GDP ಬೆಂಗಳೂರದು 39.9%, ಸುಮಾರು 40%. ನೆಕ್ಸ್ಟ್ ಕ್ಲೋಸೆಸ್ಟ್ ಸರ್ ಕಮ್ಸ್ ದಕ್ಷಿಣ ಕನ್ನಡ 5.4%. ಥರ್ಡ್ ಈಸ್ 3.4%. ವ್ಯತ್ಯಾಸ ನೋಡಿ ಸರ್, 40% ಅಲ್ಲಿ 5.4% ಅಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂಥ ವಾತಾವರಣ ಬಂಡವಾಳಕ ಭಾಗದಲ್ಲಿ ಕೊಟ್ಟರೆ +2% ವಿತಿನ್ ನೆಕ್ಸ್ಟ್ 3 years ಆಗ್ಬೋದು. ನಾನು ಅಷ್ಟೇ ಹೇಳಿರೋದು. ಈಗಲೂ ನಾನು ಆ ಸ್ಟ್ಯಾಂಡಿಗೆ ಸ್ಟಿಕ್ ಆನ್ ಆಗ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಓನ್ಲಿ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ. ಒಂದನೇದು ಅಧ್ಯಕ್ಷರೇ. ಎರಡನೇದು, ತಾವು ಹೇಳಿದ್ರೆ ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿಯನ್ನು ಕೇಳಿದ್ವಿ. ಅದು ನಮಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಪ್ರೈವೇಟ್ ಕಂಪನೀಸ್ಗಳಿರ್ಬೋದು, ಸ್ಟಾರ್ಟ್ಅಪ್ಸ್ಗಳಿರ್ಬೋದು, ಖಾಸಗಿಯಾಗೆ ರಿಜಿಸ್ಟರ್ ಆಗ್ತದೆ. ಕಂಪನೀಸ್ ಆ್ಯಕ್ಟ್ ಇದೆ, ನೇರವಾಗಿ ಎಲ್ಲರೂ ಯಾರು ನಮಗೆ ಸಬ್ಸಿಡಿ ಪಡಿತಾರೆ ಅವ್ರು ನಮ್ಮ ಜೊತೆ ರಿಜಿಸ್ಟರ್ ಆಗ್ತಾರೆ, ಅಥವಾ ಯಾರಿಗೆ ನಮ್ಮ ಇನ್ಸೆಂಟಿವ್ಸ್ ಬೇಕು ಅವ್ರಿಗೆ ರಿಜಿಸ್ಟರ್ ಆಗ್ತಾರೆ. ಅದಕ್ಕೆ ನಾವು ರಾಜ್ಯಾದ್ಯಂತ ನಾವು ಇದು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಒಡಂಬಡಿಕೆ ಬಗ್ಗೆ ಈಗಾಗಲೇ 584 ಒಡಂಬಡಿಕೆಗಳನ್ನು ನಾವು ಕಳೆದ 3 ವರ್ಷದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ರಾಜ್ಯಾದ್ಯಂತ. ಜಿಲ್ಲಾವಾರು ಬೇಕಾದರೆ ಮಾಹಿತಿ ಅದು ಸಿಗುತ್ತೆ ಅಧ್ಯಕ್ಷರೇ, ಅದನ್ನು ನಾವು ಖಂಡಿತವಾಗೂ ನಾವು ಮಾಡ್ತೀವಿ. ಕಳೆದ ಆರ್ಥಿಕ ವರ್ಷದಲ್ಲಿ ನೀವು ಕೇಳಿದ್ರೆ IT-BT ಪೊಟೆನ್ಷಿಯಲ್ ಎಷ್ಟಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅಧ್ಯಕ್ಷರೇ ನಾವು 2022-23ನಲ್ಲಿ ನಮ್ಮದು IT ಎಕ್ಸ್ಪೋರ್ಟು 3.55 ಲಕ್ಷ ಕೋಟಿ ಇತ್ತು. ಕಳೆದ ವರ್ಷ ಅದಾದಮೇಲೆ 2023-24 4,09,000 ಕೋಟಿ ಆಯಿತು. ಈ ಆರ್ಥಿಕ 24-25ನಲ್ಲಿ 4.58 lakh crores ಆಗಿದೆ. ಇದು ಈ ವರ್ಷದ ಮಾಹಿತಿ ಕೊಟ್ಟಿಲ್ಲ, ಯಾಕಂದರೆ March 31st ಕ್ಲೋಸಿಂಗ್ ಇದೆ. ಐ ಆಮ್ 100% ಕಾನ್ಫಿಡೆಂಟ್ ಅಧ್ಯಕ್ಷರೇ, 5.5 ಲಕ್ಷ ಕೋಟಿಯನ್ನು ನಾವು ಈ ಸರಿ ದಾಟ್ತೀವಿ. ಅದರಲ್ಲಿ ಮೈಸೂರು ಸುಮಾರು 3,000 ಕೋಟಿ ಇದೆ. ನಮ್ಮ ಕರಾವಳಿ ಭಾಗ ಮಂಗಳೂರಿನಲ್ಲಿ ಒಂದು 3,500 ಕೋಟಿ ರೂಪಾಯಿ ಇದೆ. ನಮ್ಮ ಬೆಳಗಾವಿ, ಹುಬ್ಳಿ ಸೇರಿ ಒಂದು 2,500 ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ BJP MLC, BG ಪಾಟೀಲ್ BJP MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC,
ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಎಂಎಲ್ಸಿ, ಮಧುಜಿ ಮಾದೇಗೌಡ ಕಾಂಗ್ರೆಸ್ ಎಂಎಲ್ಸಿ, ಶರವಣ ಜೆಡಿಎಸ್ ಎಂಎಲ್ಸಿ, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ ಎಂಎಲ್ಸಿ, ಎಂಆರ್ ಸೀತಾರಾಮ್ ಕಾಂಗ್ರೆಸ್ ಎಂಎಲ್ಸಿ, ಸಲೀಂ ಅಹಮದ್ ಕಾಂಗ್ರೆಸ್ ಎಂಎಲ್ಸಿ, ಡಿಎಸ್ ಅರುಣ್ ಬಿಜೆಪಿ ಎಂಎಲ್ಸಿ, ಎಸ್ ರವಿ ಕಾಂಗ್ರೆಸ್ ಎಂಎಲ್ಸಿ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಸಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.